ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ಕೃಷ್ಣ ಗೆರಳ್ಳಿ. ತಮಿಳುನಾಡಲ್ಲಿ ಐತಿಹಾಸಿಕ ಗೆಲುವನ್ನ ಸಾಧಿಸಿರತಕ್ಕಂಥ ನಟ ವಿಜಯ್ ಅವರು ಇದೀಗ ಅಲ್ಲಿ ತಮಿಳುನಾಡಲ್ಲಿ ಸರ್ಕಾರ ರಚನೆ ಮಾಡುವಂಥದ್ದು, ಮುಖ್ಯಮಂತ್ರಿಗಳಾಗುವಂತ ನಿಟ್ಟಿನಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಸಜ್ಜಾಗಿರುವಂಥದ್ದು. ಒಂದ್ ಕಡೆಗೆ ತಮಿಳುನಾಡಲ್ಲಿ ಈಗಾಗಲೇ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಟ ವಿಜಯ್ ಅವರು ಸಂಪೂರ್ಣವಾಗಿ 118 ಗಿನ್ನ ಹೆಚ್ಚಿನದಾಗಿ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ 108 ಕ್ಷೇತ್ರಗಳಿಗೆ ಮಾತ್ರ ಈಗ ಬಂದಿದ್ದಾರೆ. ಆದ್ರೂ ಕೂಡ ಇದು ಐತಿಹಾಸಿಕ ದಾಖಲೆ ಅಂತ ಹೇಳಬಹುದು. ಯಾಕಂದ್ರೆ ಒಂದು ವರ್ಷದಲ್ಲೇ ಪಕ್ಷವನ್ನ ಕಟ್ಟಿ 1 ವರ್ಷದಲ್ಲೇ 108 ಕ್ಷೇತ್ರಗಳಲ್ಲಿ ಗೆದ್ದು ಬೀಗುವಂಥದ್ದು ಯಾವುದೇ ರೀತಿಯಾದಂತಹ ಯಾವುದೇ ರಾಜ್ಯದಲ್ಲಿ ಇತಿಹಾಸದಲ್ಲಿ ಇಲ್ಲ. ಆದ್ರೆ ನಟ ವಿಜಯ್ ಅವರು ಅದನ್ನ ಇತಿಹಾಸದಲ್ಲಿ ಒಂದು ರೀತಿ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಈಗ ಮುಖ್ಯವಾಗಿ ಅಲ್ಲಿ ಸರ್ಕಾರ ರಚನೆಗೆ ಎಲ್ಲ ಒಂದ್ ಕಡೆ 108 ಕ್ಷೇತ್ರಗಳನ್ನು ಗೆದ್ದಿದ್ದಾರೆ. ಇನ್ನು ಉಳಿದಿರ್ತಕ್ಕಂತಹ 118 ಮ್ಯಾಜಿಕ್ ನಂಬರ್ ಅನ್ನ ತಲುಪುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನ ಮಾಡಬೇಕು ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂತದ್ದು. ಒಂದ್ ಕಡೆಗೆ ನಟ ವಿಜಯ್ ಅವರು 108 ಕ್ಷೇತ್ರಗಳಲ್ಲಿ ಗೆದ್ದಿದ್ರು ಕೂಡ ಈಗ 10 ರಿಂದ 11 ಶಾಸಕರ ಬೆಂಬಲ ಅಗತ್ಯ ಇದೆ. ಹಾಗಾಗಿನೇ ಎಲ್ಲೊಂದ್ ಕಡೆ ಅನ್ಯ ಪಕ್ಷದ ಶಾಸಕರನ್ನ ಸೆಳೆಯೋದ್ರ ಮುಖಾಂತರವಾಗಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮವಾಗಿ ಬಹುಮತವನ್ನ ಸಾಬೀತುಪಡಿಸುವಂತ ಈಗಾಗಲೇ ಮುಂದಾಗಿರುವಂತದ್ದು. ಒಂದ್ ಕಡೆಗೆ ಈಗಾಗಲೇ ಕಾಂಗ್ರೆಸ್ನ ನಾಯಕರುಗಳು ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇಲ್ಲೊಂದ್ ಕಡೆ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅವರು ಏನು ಸಭೆಯನ್ನ ಮಾಡಿದ್ರು, ಆಗ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಟಿವಿಕೆ ಪಕ್ಷದ ಜೊತೆ ಹೋಗ್ಬೇಕಾ ಅಥವಾ ಡಿಎಂಕೆ ಜೊತೆಗೆ ಇರಬೇಕಾ ಅನ್ನೋ ಒಂದು ನಿಟ್ಟಿನಲ್ಲಿ ಚರ್ಚೆ ಆದ ಸಂದರ್ಭದಲ್ಲಿ ಅಂತಿಮವಾಗಿ ರಾಹುಲ್ ಗಾಂಧಿ ಅವರು ಕೂಡ ಈಗ ಟಿವಿಕೆ ಪಕ್ಷದ ನಾಯಕರಾಗಿರ್ತಕ್ಕಂಥ ನಟ ವಿಜಯ್ ಅವರ ಜೊತೆಗೆ ಅಲ್ಲಿರ್ತಕ್ಕಂಥ 5 ಶಾಸಕರು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಈಗಿದಾಗ ಗೊತ್ತಾಗ್ತಾ ಇರುವಂತದ್ದು. ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನವರ ಈ ಒಂದು ನಡೆ ಒಂದು ರೀತಿ ಇಡೀ ದೇಶದಲ್ಲಿ ವ್ಯಾಪಕ ಟೀಕೆಗೆ ಈಗಾಗಲೇ ಗುರಿಯಾಗಿರುವಂತದ್ದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ತಮಿಳುನಾಡಲ್ಲಿ ಡಿಎಂಕೆ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಅಲ್ಲಿ ಒಂದು ರೀತಿ ಹೋರಾಟವನ್ನ ಮಾಡ್ತಾ ಇತ್ತು. ಎಐಡಿಎಂಕೆ ಅಲ್ಲಿ ಬಿಜೆಪಿ ಜೊತೆ ಮೈತ್ರಿಯನ್ನ ಮಾಡ್ಕೊಂಡಿದೆ. ಬಿಜೆಪಿ ಮತ್ತೆ ಎಐಡಿಎಂಕೆ ಅವರು ಇಬ್ರು ಒಟ್ಟಾಗಿ ಅಲ್ಲಿ ಒಂದ್ ಕಡೆಗಿದ್ದಾರೆ. ಮತ್ತೊಂದ್ ಕಡೆ ಡಿಎಂಕೆ ಮತ್ತೆ ಕಾಂಗ್ರೆಸ್ ಕೂಡ ಸಪರೇಟ್ ಆಗಿದ್ರು. ಇಷ್ಟು ದಿನಗಳ ಕಾಲ ಡಿಎಂಕೆ ಕೂಡ ಅಲ್ಲಿ ತಮಿಳುನಾಡಲ್ಲಿ ಸರ್ಕಾರ ನಡೆಸ್ತಾ ಇತ್ತು. ಈಗ ಕಳೆದ ಚುನಾವಣೆಯಲ್ಲಿ ಈಗ ಸೋಲನ ಕಂಡಿದೆ ಡಿಎಂಕೆ ಸರ್ಕಾರ. ಡಿಎಂಕೆ ಈಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಬೇಕು. ಇಂತಹ ಸಂದರ್ಭದಲ್ಲಿ ಈಗ ಡಿಎಂಕೆ ಜೊತೆ ಸ್ನೇಹವನ್ನ ಬಿಟ್ಟು ಕಾಂಗ್ರೆಸ್ ಇಲ್ಲ ಒಂದ್ ಕಡೆ ಟಿವಿಕೆ ಪಕ್ಷದ ಅತ್ತ ಈಗ ಮುಖ ಮಾಡುವಂತ ಕೂಡ ಮುಂದಾಗಿದೆ. ಈಗಾಗಲೇ ಡಿಎಂಕೆ ಜೊತೆ ಕೈ ಜೋಡಿಸುವುದರ ಮುಖಾಂತರವಾಗಿ 8 ರಿಂದ 9 ಸ್ಥಾನದಲ್ಲಿ ಕಾಂಗ್ರೆಸ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮಿಳುನಾಡಲ್ಲಿ ಗೆದ್ದಿದೆ ಅನ್ನುವಂಥದ್ದು. ಈಗ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಂದ್ರೆ ಮೊನ್ನೆ ಏನು ಚುನಾವಣೆ ನಡೀತು ಆ ಒಂದು ಚುನಾವಣೆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಎಲ್ಲ ಒಂದ್ ಕಡೆ ಡಿಎಂಕೆ ಸಂಪೂರ್ಣವಾಗಿ ಎಲ್ಲಾ ರೀತಿಯಾದಂತಹ ಒಂದು ಬೆಂಬಲ ಮತ್ತು ಸಹಕಾರವನ್ನು ಕೂಡ ಕೊಟ್ಟಿತ್ತು. ಈಗ ಡಿಎಂಕೆ ಅಲ್ಲಿ ಸೋತಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಬರ್ತಕ್ಕಂತಹ 2029 ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಕಾಂಗ್ರೆಸ್ ನಾಯಕರು ಎಲ್ಲ ಒಂದ್ ಕಡೆ ತಮ್ಮ ನಿರ್ಧಾರವನ್ನ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಸೋತಿರ್ತಕ್ಕಂಥ ಪಕ್ಷದ ಬದಲು ಎಲ್ಲ ಒಂದ್ ಕಡೆ ಗೆದ್ದಿರತಕ್ಕಂಥ ಒಂದು ಪಕ್ಷದ ಜೊತೆ ಹೋದ್ರೆ ಬರ್ತಕ್ಕಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಇದೀಗ ಕಾಂಗ್ರೆಸ್ ನಾಯಕರು ಟಿವಿಕೆ ಪಕ್ಷದ ಜೊತೆ ಕೈ ಜೋಡಿಸುವಂತ ಕೂಡ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿನೇ ಇದೀಗ ಏನು ಅಲ್ಲಿ ನಟ ವಿಜಯ್ ಅವರು ಬೆಂಬಲವನ್ನು ಕೊಡ್ತಾ ಇದ್ದಾರೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ. ಅದಕ್ಕೋಸ್ಕರವಾಗಿ 5 ಶಾಸಕರು ಅಲ್ಲಿ ಬೆಂಬಲವನ್ನು ಕೊಡಿ ಅನ್ನುವಂಥ ಸೂಚನೆಯನ್ನ ರಾಹುಲ್ ಗಾಂಧಿ ಅವರು ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ ಬರುವಂತಹ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಟಿವಿಕೆ ಜೊತೆ ಸರ್ಕಾರವನ್ನ ಮಾಡ್ಕೊಂಡು ಹೋಯಿತು ಅಂತಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಕೂಡ ಹೆಚ್ಚಿನದಲ್ಲಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರದ ಆಧಾರದ ಮೇಲೆ ಕಾಂಗ್ರೆಸ್ ನಾಯಕರು ತೀರ್ಮಾನಕ್ಕೆ ಬಂದಿರುವಂತದ್ದು. ಕಾಂಗ್ರೆಸ್ ನಾಯಕರ ಈ ಒಂದು ನಡೆ ಒಂದು ರೀತಿ ರಾಜ್ಯ ಜೊತೆಗೆ ದೇಶದಲ್ಲಿ ಪ್ರತಿಪಕ್ಷ ಬಿಜೆಪಿಗೆ ಒಂದು ರೀತಿ ಟೀಕೆಗೆ ಗುರಿಯಾಗಿರುವಂತದ್ದು. ಬಿಜೆಪಿ ನಾಯಕರು ಕೂಡ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ನ ನಡೆಯನ್ನ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಟೀಕೆಯನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ಊಟ ಇದ್ದದ ಕಡೆ ಹೋಗುತ್ತೆ ಅನ್ನೋ ಮಾತನ್ನ ರಾಜ್ಯದ ಬಿಜೆಪಿ ನಾಯಕರು ಸೇರಿದಂತೆ ದೇಶದ ನಾನಾ ಎಲ್ಲಾ ನಾಯಕರು ಕೂಡ ಬಿಜೆಪಿ ನಾಯಕರು ಒಂದು ರೀತಿ ಕಟ್ಟುವಾಗಿ ಈಗಾಗಲೇ ಕಾಂಗ್ರೆಸ್ನ ನಡೆಯನ್ನ ಈಗಾಗಲೇ ಟೀಕಿಸ್ತಾ ಇರುವಂತದ್ದು. ಅದೇನಿದ್ರು ಕೂಡ ತಮಿಳುನಾಡಲ್ಲಿ ಈಗ ಸರ್ಕಾರ ರಚನೆ ಮಾಡಬೇಕು. ಆ ಒಂದು ಕಾರಣಕ್ಕೋಸ್ಕರವಾಗಿ ನಟ ವಿಜಯ್ ಅವರು ತಮ್ಮದೇ ಆದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ ಶಾಸಕರ ಬೆಂಬಲ 5 ಶಾಸಕರನ್ನು ಸೆಳೆದಿದ್ರೆ ಮತ್ತೊಂದ್ ಕಡೆ ಬಹಳ ಪ್ರಮುಖವಾಗಿ ಇನ್ನ ಏನು 5 ರಿಂದ 6 ಜನ ಶಾಸಕರು ಯಾರು ಅಂತಂದ್ರೆ ಒಂದ್ ಕಡೆ ಸಿಪಿಐ 2 ಆಗಿರ್ಬೋದು, ಮತ್ತೊಂದ್ ಕಡೆ ಸಿಪಿಎಂ 2 ಆಗಿರ್ಬೋದು, ಅದ್ರ ಜೊತೆಗೆ ವಿಸಿಕೆ 2, ಒಟ್ಟು 6 ಜನ ಬರ್ತಾರೆ. 6 + 5 ಕಾಂಗ್ರೆಸ್ 5 ಮತ್ತೆ ಇವು ಸಣ್ಣ ಪುಟ್ಟ ಪಾರ್ಟಿ ಸೇರಿದಂತೆ 6 + 5 11 ಜನ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ
ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ಅಲ್ಲಿ ಪಕ್ಷೇತರರು ಏನೋ ಸಿಪಿಐ, ಸಿಪಿಎಂ ಮತ್ತೆ ವಿಸಿಕೆ ಟೋಟಲ್ 6 ಜನ ಏನಿದ್ದಾರೆ ಅವ್ರ ಮೇಲೆ ನಟ ವಿಜಯ್ ಅವರು ಆಸಕ್ತಿ ತೋರಿದ್ದಾರೆ. ಆದ್ರೆ ಅಲ್ಲಿ ಮುಖ್ಯವಾಗಿ ಈಗಾಗಲೇ ಅಲ್ಲಿ ಬೇರೆ ಬೇರೆ ಪಕ್ಷ ಕೂಡ ಇದೆ. ಒಂದ್ ಕಡೆಗೆ ಇಲ್ಲ ಒಂದ್ ಕಡೆ ಅದನ್ನ ಬೇರೆ ಬೇರೆ ಶಾಸಕರನ್ನು ಕೂಡ ಸೆಳೆದ್ರೆ ಮಂತ್ರಿ ಸ್ಥಾನಕ್ಕೂ ಕೂಡ ಡಿಮ್ಯಾಂಡ್ ಅನ್ನ ಮಾಡಬಹುದು ಅನ್ನೋದು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಹಾಗಾಗಿನೇ ಈಗ ಇಷ್ಟು ಜನ ಶಾಸಕರ ಬೆಂಬಲವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರ ರಚನೆಗೆ ನಟ ವಿಜಯ್ ಅವರು ಕೂಡ ಮುಂದಾಗಿದ್ದಾರೆ. ಹಾಗಾಗಿನೇ ತಮಿಳುನಾಡಲ್ಲಿ ನಟ ವಿಜಯ್ ಅವರು ಒಂದ್ ಕಡೆ ಸರ್ಕಾರವನ್ನ ರಚನೆ ಮಾಡುವಂತದ್ದು, ಮತ್ತೊಂದ್ ಕಡೆ ಅಲ್ಲಿ ಬಹುಮತವನ್ನು ಸಾಬೀತುಪಡಿಸುವಂತದ್ದು, ಜೊತೆಗೆ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ನಿಟ್ಟಿನಲ್ಲಿ ನಾಳೆ ಈಗಾಗಲೇ ಮುಂದಾಗಿದ್ದಾರೆ. ಆ ಮುಖಾಂತರವಾಗಿ ಆದಷ್ಟು ಬೇಗ ಏನ್ ಪ್ರಣಾಳಿಕೆಯನ್ನ ಜನರಿಗೆ ಪ್ರಣಾಳಿಕೆಯಲ್ಲಿ ಭರವಸೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಆದಷ್ಟು ಬೇಗ ಈಡೇರಿಸುವಂತ ನಿಟ್ಟಿನಲ್ಲಿ ಕೂಡ ನಟ ವಿಜಯ್ ಅವರು ಕೂಡ ಮುಂದಾಗಿರುವಂತದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.